ಚಿನ್ಮಯಿ ಆತ್ರೇಯ ಗಿರಿಜಾ ಕಲ್ಯಾಣ ಹರಕತೆಯನ್ನು ತಾವು ಆಲಿಸಿದ್ದೀರಿ. ಮುಂದೆ ನಾವು ಈ ದಿನ ಬಂದು ಇಲ್ಲಿ ಸೇವೆ, ತಾಯಿ ಸನ್ನಿಧಿಯಲ್ಲಿ ಸೇವೆ ಮಾಡಿ ಆ ಕಾರ್ಯಕ್ರಮವನ್ನು ಗಂಗಾಧರ್ ಬಿಡೆಯವರ 65ನೇ ಹುಟ್ಟುವರ್ಷದ ಹಬ್ಬಕ್ಕೆ ಇದು ಮಾಡ್ತಾಯಿದ್ವಿ. ಇದು ಗಂಗಾಧರ ಬಿಡೆ ಅವರಿಗೆ ನಮ್ಮ ಕೊಡುಗೆ. ತಾಯಿ ಸನ್ನಿಧಿಯಲ್ಲಿ ಸೇವೆ, ಗಂಗಾಧರ ಬಿಡೆಯವರಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊಡುಗೆ ಅಂತ ಹೇಳಿ ಮುಂದಿನ ಕಾರ್ಯಕ್ರಮ ನೃತ್ಯ. ಮೊದಲನೇದಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಗಣೇಶನ ಪ್ರಾರ್ಥನೆ ಮಾಡ್ತೀವಿ. ಗಣೇಶನ ಪ್ರಾರ್ಥನೆ ಮಾಡಿ ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ ಎನ್ನತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ತಿಳಿದೇ ಇರತಕ್ಕಂಥದ್ದು. ಈಗ ಗಜವದನ, ಇದು ರಾಗ ಬೌಡಿಯಲ್ಲಿದೆ, ರಾಗ ಆದಿ, ರಚನೆ ಇದು ಪುರಂದರದಾಸರದು. ಇದನ್ನು ಈಗ ತಾವು ವೇದಿಕೆ ಮೇಲೆ ನೋಡಿದ್ದೀರಿ, ಎಲ್ಲರೂ ಆನಂದನೂ ಪಟ್ಟಿದ್ದೀರಿ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಕೊಡಿ, ಯಾಕೆಂದರೆ ಹುಡುಗರಿಗೆ ಪ್ರೋತ್ಸಾಹ ಮುಖ್ಯ. ಈಗ ನಮ್ಮ ಬಿಡೆಯವರ 65ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಥೆಯ ಸೆಂಟರ್ ಫಾರ್ ಡಿವೈನ್ ಆರ್ಟ್ಸ್, ವಿಶ್ರುತ ಕಲಾಕೇಂದ್ರ, ಸಮುದ್ಭವ ಕಲಾಕೇಂದ್ರ, ಈಶ್ವರಿ ಕಲಾಕೇಂದ್ರ, ನಾಟ್ಯ ದರ್ಪಣ ಹಾಗೂ ಸಮುದ್ಭವ ಕಲಾಕೇಂದ್ರ, ಈ ಎಲ್ಲ ಕಲಾಕೇಂದ್ರದ ಕಲಾವಿದರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಮೊದಲನೇದಾಗಿ ಹರಿಕತೆ. ಇದುವರೆಗೂ ನೀವು ನೃತ್ಯ ನೋಡಿದ್ರಿ. ನೃತ್ಯದ ಇನ್ನೊಂದು ಭಾಗ ಹರಿಕತೆ. ಆ ಹರಿಕತೆನ ಮಾಡ್ತಾ ಇರ್ತಕ್ಕಂಥವರು ಚಿನ್ಮಯಿ ಆತ್ರೇಯ ಅಂತಂದ್ಬಿಟ್ಟು 10ನೇ ಕ್ಲಾಸಿನ ವಿದ್ಯಾರ್ಥಿ. ಅವನು ಪ್ರಿಯಾ ಗಣೇಶ್ ಮತ್ತು ಗಣೇಶ್ ರಾಧಾಕೃಷ್ಣ ಅವರ ಮಗ. ಅವನೀಗ 10ನೇ ಸ್ಟ್ಯಾಂಡರ್ಡ್ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ಬನ್ನೇರ್ಘಟ್ಟ ರೋಡ್, ಬೆಂಗಳೂರು, ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾನೆ. ಅವನ ಈ ಹರಿಕತೆಯ ಗುರು ಯಾರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ಗುರುರಾಜುಲು ನಾಯ್ಡು ಅವರ ಮಗಳು ಶೀಲಾ ನಾಯ್ಡು ಅವ್ರ ಹತ್ರ ಅವನು ಹರಿಕತೆನ ಅಭ್ಯಾಸ ಮಾಡ್ತಾಯಿದ್ದಾನೆ. ಅವನು ಈ ಸಂಗೀತದಲ್ಲೂ ಕೂಡ ಜೂನಿಯರ್ ಪರೀಕ್ಷೆ ಪಾಸ್ ಮಾಡಿದ್ದಾನೆ. ಈಗ ಶ್ರುತಿ ಅರುಣ್ ಅವರ ಹತ್ರ ಈ ಸಂಗೀತಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾನೆ. ಅವನು ಕರ್ನಾಟಕ ಎಜುಕೇಷನ್ ಬೋರ್ಡ್ ಸಂಗೀತ ಜೂನಿಯರ್ ಎಕ್ಸಾಮಿನೇಷನಲ್ಲಿ 1ನೇ ದರ್ಜೆಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಪಾಸಾಗಿದ್ದಾನೆ. 10ನೇ ವರ್ಷದಿಂದ ಅವನಿಗೆ ಹರಿಕತೆ ಮಾಡಬೇಕು ಅನ್ನೋ ಒಂದು ಆಸೆ. ಅದರಿಂದ ಶೀಲಾ ನಾಯ್ಡು ಅವರ ಹತ್ರ ಹರಿಕತೆ ಕಲಿತು ಈಗ ಹರಿಕತೆ ಮಾಡ್ತಾಯಿದ್ದಾರೆ. ಅವನು ಇದುವರೆಗೂ ಭಕ್ತ ಪ್ರಹ್ಲಾದ, ಚೌತಿ ಚಂದ್ರ, ಭೂ ಕೈಲಾಸ, ಗಿರಿಜಾ ಕಲ್ಯಾಣ, ಅನಸೂಯಾದೇವಿ ಚರಿತ್ರೆ ಮತ್ತು ನಮ್ಮ ಹೆಸರುವಾಂತ ಕವಿಯಾದಂಥ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜೀವನ ಚರಿತ್ರೆಯನ್ನು ಕೂಡ ಹರಿಕತೆಯ ಮೂಲಕ ಹೇಳಿದ್ದಾನೆ. ಅವನಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾನೆ. ಸಮಯಾಭಾವದಿಂದ ಅದನ್ನೆಲ್ಲ ಹೇಳ್ತಾ ಇಲ್ಲ. ಈಗ ಇಲ್ಲಿ ಅವನು ನಮ್ಮ ಮುಂದೆ ಹರಿಕತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾನೆ. ಚಿನ್ಮಯ ಆತ್ರೇಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಧಿಮಿಕಿಟ ಧಿಮಿಕಿಟ ಭಾಜ್ಯ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜ್ಯ ಮೃದಂಗ, ಬ್ರಹ್ಮ ತಾಳಕರಿ ಗಜಾನನ, ತಾಂಡವ ನೃತ್ಯ ಕರೆ ಗಜಾನನ. ದತ್ತಸಕೋಟಿ ಸುರನರ ದಾಟಿ, ದತ್ತಸಕೋಟಿ ಸುರನರ ದಾಟಿ, ಅಮಿತ ಕಾಮಿತ ಪರದಾಯ ಗಜಾನನ, ತಾಂಡವ ನೃತ್ಯ ಕರೆ ಗಜಾನನ. ಸಜ್ಜನರೇ, ಸಹೃದಯರೇ,
ಕೀರ್ತನಾ ಕಲಾ ಅಭಿಮಾನಿಗಳೇ, ಇಂದು ಸ್ವಕ್ಷೇತ್ರವಾದ ಕೊಲ್ಲೂರಿನಲ್ಲಿ ಆ ಮೂಕಾಂಬಿಕೆ ದೇವಿಯ ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ಆ ಹರಿಕತೆ ಆ ತಾಯಿಯ ಒಂದು ಕತೆ ಹೇಳುವ ಅವಕಾಶ ಒದಗಿ ಬಂದಿದೆ. ಅವಕಾಶಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಮೊದಲಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ಎಲ್ಲ ಗುರು ಹಿರಿಯರಿಗೆ ವಂದನೆಗಳನ್ನು ತಿಳಿಸುತ್ತಾ ಆ ದೇವಿಯ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನದ ಬಿಂದು ಕಲಾತೀತ ಆದಿರೂಪಿಣಿ, ನದ ಬಿಂದು ಕಲಾತೀತ ಆದಿರೂಪಿಣಿ, ಅನಿತ ಭುವನ ಬ್ರಹ್ಮಾಂಡಗಳನ್ನು ಪೊರೆಯುವ ಜನನಿ, ನದ ಬಿಂದು ಕಲಾತೀತ ಆದಿರೂಪಿಣಿ. ಕೀರ್ತನಾರಂಭ ಕಾಲದಲ್ಲಿ ಜಗತ್ತಿನಲ್ಲಿ ಓಂ ಎನ್ನುವ ಒಂದು ಶಬ್ದ, ಆ ಶಬ್ದವೇ ಓಂಕಾರ. ಆ ಓಂಕಾರವು ಅಕಾರ ಉಕಾರ ಮಕಾರಗಳ ಒಂದು ಸಂಯೋಗವಾಗಿದೆ. ಅದರಲ್ಲಿ ಮೊದಲನೇ ಅಕ್ಷರವಾದ ಅಕಾರವನ್ನು ಮತ್ತು ಕೊನೆಯ ಅಕ್ಷರವಾದ ಮಕಾರಗಳನ್ನು ಸೇರಿಸಿ ನಮ್ಮ ಕನ್ನಡ ಕವಿಗಳು ಅಮ್ಮ ಎಂದು ನಿರೂಪಣೆಯನ್ನು ಮಾಡಿದ್ದಾರೆ. ಎಂದ ಮೇಲೆ ಆದಿಯೂ ಅವಳೇ, ಅಂತ್ಯವೂ ಅವಳೇ, ಮೊದಲು ಅವಳೇ, ಕೊನೆಯೂ ಅವಳೇ. ನಮ್ಮ ಮಾಸ ಗರ್ಭದಲ್ಲಿ ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿಸಲೈದ ತಾಯಿಯೂ ಅವಳೇ. ಕೊನೆಗೆ ದೇಹದಿಂದ ಪ್ರಾಣವಾಸ ಹಿಡಿದು ಹೋದಾಗ ಈ ಜಗವೆಲ್ಲ ಒಂದು ಹೆಣ ಎಂದು ದೂರೀಕರಿಸಿದಾಗ ಬಾ ಮಗನೇ ಎಂದು ತನ್ನ ಒಡಲನ್ನು ಬಗೆದು ತನ್ನೊಳಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅದಕ್ಕಾಗಿ ಅಂದ ಮೇಲೆ ಜಗತ್ತಿನಲ್ಲಿ ಮೂಲ ಪ್ರಕಾಶವೇ ವಿರಾಟ ರೂಪ, ಅದೇ ಶಾಶ್ವತ, ಅದೇ ಆದಿ ಅಂತ್ಯಗಳಿಲ್ಲದ ಅಜಾಂಡದಲ್ಲಿ ನಿರ್ಲೇಖವಾಗಿ ಥಳಥಳನೆ ಹೊಳೆಯುತ್ತಿರುವ ರಾಜರಾಜೇಶ್ವರಿ. ಆ ರಾಜರಾಜೇಶ್ವರಿಯೇ ನಿಜ ಬ್ರಹ್ಮ, ನಿಜ ವಸ್ತು. ಸರ್ವಲೋಕಕ್ಕೂ ಹರಿಹರ ಬ್ರಹ್ಮಾದಿಗಳಿಗೂ ರಾಜಳಾಗಿ ರಾರಾಜಿಸುತ್ತಿರುವ ರಾಜರಾಜೇಶ್ವರಿ. ಅದಕ್ಕಾಗಿ ಕೀರ್ತನಾಕಾರರು ಹೇಳಿದ್ದಾರೆ, ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ, ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ದೇಹಿ ಸೌಖ್ಯಂ ದೇಹಿ ಸಿಂಹ, ದೇಹಿ ಸೌಖ್ಯಂ ದೇಹಿ ಸಿಂಹ, ವಾಹಿನಿ ದಯ ಪ್ರವಾಹಿನಿ ಮೋಹಿನಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಚಂಡ ಮುಂಡ ಖಂಡ ಬಂಡನಿ ಮಹಿಷ ರಂಜನಿ ಜನರಂಜನಿ ನಿರಂಜನಿ, ಪಂಡಿತ ಶ್ರೀ ಗುಹದಾಸ ಪೋಷಿಣಿ ಭಾಷಿಣಿ ರಿಪು ಭೀಷಿಣಿ ವರಭೂಷಿಣಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ತಾಯಿಯ ಕರುಣೆ ಬಲು ಕೋಮಲ, ಬೇಗನೆ ಕಂದ ಎಂದು ಓಡಿ ಬಂದು ಬಿಡುವಳು. ಮಂದಮತೆ ಇರಲಿ ಸಂದಮತೆ ಇರಲಿ, ಉಭಯಿತರಲ್ಲಿ ಕುಂದುಕೊರತೆಗಳನ್ನು ಕಾಣದಲೆ ಅಂದದಿಂದ ಬಂದು ಬಂಧೂರ ಮನಸ್ಸಿನಿಂದ ವರವನ್ನು ಕೊಡುವಳು. ಆದ್ದರಿಂದ ಮಂದಿ ಮಕ್ಕಳು ಚಂದದಿಂದ ಇಂದುವುದನ್ನು ಧ್ಯಾನಿಸಿ ವರವನ್ನು ಪಡೆದು ಸುಖಿಸುವರು. ಅಂದ ಮೇಲೆ ನಮಗೆ ಭಕ್ತಿ ಬಹಳ ಮುಖ್ಯವಾಗುತ್ತೆ. ಅದಕ್ಕಾಗಿ ಹೇಳಿದ್ದಾರೆ, ಭಕ್ತಿ ಎಂದು ಮುಕ್ತಿಯ ಸುಲಭವಾದ ಸಾಧನ. ಯಾವಾಗ ನಾವು ನಾನೆಂಬ ಅಹಂಕಾರವನ್ನು ತೊರೆದು ಎಲ್ಲವೂ ನೀನಿನ್ನದು ಎಂತೆಯೋ ಆಗ ಮಾನವನ ಕಲ್ಯಾಣ. ಈ ಕಡೆ ಮಾನವನ ಕಲ್ಯಾಣದ ಚರಿತ್ರೆಯಾದರೆ ಆ ಕಡೆ ಪರಮಾತ್ಮನ ಕಲ್ಯಾಣ. ಅಂದರೆ ಇಂದು ಹೇಳುತ್ತಿರುವ ಕತೆ ಆ ದೇವಿಯ ಕಲ್ಯಾಣ, ಅದೇ ಪರಶಿವನ ಕಲ್ಯಾಣ, ದಾಕ್ಷಾಯಿಣಿ ದೇವಿ ಕಲ್ಯಾಣ, ದಕ್ಷ ಬ್ರಹ್ಮನ ಗರ್ವಭಂಗ, ತಾರಕಾಸುರನ ವಧೆ, ಇವೆಲ್ಲ ಹೆಸರಿನಿಂದ ಕೂಡಿರಬಹುದಾದ ಚರಿತ್ರೆಯಾದ ಗಿರಿಜಾ ಕಲ್ಯಾಣ ಎಂಬ ಕಥಾಭಾಗವನ್ನು ಇಂದು ನಾವೆಲ್ಲರೂ ಪಾಡಿ ಆ ಮೂಕಾಂಬಿಕೆ ದೇವಿಯ ಕೃಪೆಗೆ ಭಾಗಿಗಳಾಗೋಣ. ಮೆರವಪುರದೊಳಗೆ ಪ್ರಿಯವನೆನಿಸಿದ ಪರಮ ಪುನೀತೆ ದೇವಿಯ ಚರಿತ
ಪಡಿಪುಗಳಲತಿ ಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ ಮೂಕಾಂಬಿಕೆಯೇ ಸರ್ವಾಂಬಿಕೆಯೇ ಜಯಾಂಬಿಕೆಯೇ ಪಾಲಯ ಮಾಂ ರಾಜರಾಜೇಶ್ವರಿ ರಾಜಪರಮೇಶ್ವರಿ ಓಂಕಾರೇಶ್ವರಿ ರಕ್ಷ ಮಾಂ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀಪತಯೇ ಹರ ಹರ ಮಹಾದೇವ್. ಪರಶಿವನ ಒಡ್ಡೋಲಗ ಪ್ರಮಥಾದಿ ಗಣಸಿದ್ಧ ಸಾದ್ದರಿಂದ ಆವೃತವಾಗಿರ್ತಕ್ಕಂಥ ಒಡ್ಡೋಲಗ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ. ಚಂದ್ರಧರನೋ ಗಂಗಾಧರನೋ ಭಕ್ತ ವತ್ಸಲನಾಗಿರಬಹುದಾದ ಪರಶಿವನು ದಾಕ್ಷಾಯಿಣಿ ಸಮೇತನಾಗಿ ವಿರಾಜಮಾನನಾಗಿರುವ ಕಾಲ ಅಲ್ಲಿಗೆ ಮಹಾನುಭಾವರಾದ ನಾರದರು ಬರ್ತಾರೆ. ನಾರದರು ಬಂದವರೇ ಕೇಳುತ್ತಿದ್ದಾರೆ, ಇದೇನಮ್ಮ ಇನ್ನೂ ಇಲ್ಲೇ ಕೂತಿದ್ದೀಯಲ್ಲ? ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಅಲ್ಲ ನಾರದ, ಎಲ್ಲಿಗೆ ಹೋಗಬೇಕಾಗಿತ್ತು? ನಾರದರು ಕೇಳ್ತಾರೆ, ಹಾಗಾದ್ರೆ ನಿಮಗೆ ವಿಷಯ ಗೊತ್ತಿಲ್ಲ ಅಂತಾಯಿತು. ಯಾವ ವಿಚಾರ ಎಂದಾಗ ನಾರದರು ಹೇಳಿದ್ರು, ಅಪ್ಪನ ಮನೆಯಲ್ಲಿ ಒಪ್ಪುಯಾಗು ತಪ್ಪನ ತಾನು ನಡೆಯುತ್ತಿಹೆ. ಅಪ್ಪನ ಮನೆಯಲ್ಲಿ ಒಪ್ಪುಯಾಗು ತಪ್ಪನ ತಾನು ನಡೆಯುತ್ತಿಹೆ. ಅಕ್ಕರೆಯಿಂದಲೇ ಅಕ್ಕ ತಂಗಿಯರು ಎಲ್ಲರೂ ಬಂದು ಸೇರಿರೆ. ಅಕ್ಕರೆಯಿಂದಲೇ ಅಕ್ಕ ತಂಗಿಯರು ಎಲ್ಲರೂ ಬಂದು ಸೇರಿರೆ. ಓಹೋ ಅಮ್ಮ, ನಿನ್ನ ತಂದೆಯಾದ ದಕ್ಷ ಬ್ರಹ್ಮನು ದಕ್ಷ ಪ್ರಜಾಪತಿ ನಗರದಲ್ಲಿ ಒಂದು ಮಹಾನ್ ಯಜ್ಞವನ್ನು ಮಾಡಿ ಎಲ್ಲರನ್ನು ಬರಮಾಡಿಸಿದ್ದಾನಮ್ಮ. ನೀಲಿಗೆ ಹೋಗೋದಿಲ್ವೇನಮ್ಮ? ತಾಯಿ ತಾನು ಯೋಚಿಸುತ್ತಿದ್ದಾಳೆ, ಹಾಗಾದರೆ ನನಗೆ ವಿಷಯ ಗೊತ್ತೇ ಇಲ್ಲವಲ್ಲ ಎಂದು ಪಕ್ಕದಲ್ಲಿ ಕುಳಿತಿರಬಹುದಾದ ಪರಶಿವನನ್ನು ನೋಡಿದಳು. ಸ್ವಾಮಿ, ನಮ್ಮ ತಂದೆ ಮಾಡುವ ಯಾಗದ ಬಗ್ಗೆ ತಿಳಿದಿದೆಯೇ ನಿಮಗೆ? ಪರಶಿವನಂತಾನೆ ಗೊತ್ತಿದೆ, ದಾಕ್ಷಾಯಿಣಿ ಗೊತ್ತಿದೆ. ಹಾಗಾದ್ರೆ ನಾವಲ್ಲಿಗೆ ಯಾಕೆ ಹೋಗ್ತಿಲ್ಲ ಸ್ವಾಮಿ? ಆಗ ಪರಶಿವನಂದ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ಎಲ್ಲರೂ ಎದ್ದು ನಿನ್ನ ತಂದೆಗೆ ಗೌರವವನ್ನು ಸಲ್ಲಿಸಿದರು. ನಾನು ಮಾತ್ರ ಗೌರವಿಸಲಿಲ್ಲ. ಅದಕ್ಕಾಗಿ ಇಂದು ಬೇಕಂತಲೇ ಎಲ್ಲರನ್ನು ಬರಮಾಡಿಸಿ ನನ್ನನ್ನು ಬೇಕಂತಲೇ ಕರೆಸುತ್ತಿಲ್ಲ. ಆದ್ದರಿಂದ ಹೋಗುವುದು ಬೇಡ ದಾಕ್ಷಾಯಿಣಿ. ತಾಯಿ ತಾನು ಹೇಳುತ್ತಿದ್ದಾಳೆ, ಇಲ್ಲ ಸ್ವಾಮಿ, ನಮ್ಮ ತಂದೆ ಹಾಗೆ ಮಾಡೋರಲ್ಲ, ನಾನು ಹೋಗಿ ಬರ್ತೇನೆ. ಆದರೂ ಪರಶಿವನಂದ, ಬೇಡ ದಾಕ್ಷಾಯಿಣಿ, ನೆಂಟರು ಕರೆಯದೆ ನೆಂಟರು ಮನೆಗೆ ಹೋಗುವವನು ಕಡು ಮೂರ್ಖ. ಇನ್ನು ನೀನು ಹೋದರೆ ಕೆಟ್ಟ ಹೋಗ್ತೀಯಾ, ಬೇಡ. ಆದರೂ ತಾಯಿ ಹೇಳುತ್ತಿದ್ದಾಳೆ, ಇಲ್ಲ ಸ್ವಾಮಿ, ನಾನು ಹೋಗಿ ಬರ್ತೇನೆ, ನಮ್ಮ ತಂದೆ ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಗ ಪರಶಿವನು ನಂದಿ ಭೃಂಗಿಯರನ್ನು ಕರೆಸಿದ. ನಂದಿ ಭೃಂಗಿಯರೇ, ಹೋಗಿ ದಾಕ್ಷಾಯಿಣಿಯನ್ನು ದಕ್ಷ ಪ್ರಜಾಪತಿ ನಗರಕ್ಕೆ ಬಿಟ್ಟು ಬನ್ನಿ. ಇಲ್ಲಿ ತಾಯಿ ಸರ್ವ ಅಲಂಕಾರ ಭೂಷಿತಳಾಗಿ ನೇರವಾಗಿ ದಕ್ಷ ಬ್ರಹ್ಮ ನಗರಕ್ಕೆ ಹೊರಟಿದ್ದಾಳೆ. ಈ ಕಡೆ ದಕ್ಷ ಪ್ರಜಾಪತಿ ನಗರ ಋತ್ವೀಕರು ಹವಿಸ್ಸನ್ನು ನೀಡುತ್ತಿದ್ದಾರೆ. ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ ವಾಯುವೇ ಸ್ವಾಹ ವಾಯುವೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ ರುದ್ರಯೇ ಸ್ವಾಹ ರುದ್ರಯೇ ಸ್ವಹ ಎಂದ ಕೂಡಲೇ ಓಡೋಡಿ ಬಂದಿದ್ದಾನೆ ದಕ್ಷ ಮನೆಯಲ್ಲೇ. ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡದು. ದೇವಾನ ದೇವತೆಗಳು ಕೇಳುತ್ತಿದ್ದಾರೆ, ಅಯ್ಯ, ತ್ರಿಮೂರ್ತಿಗಳಿಗೆ ಹವಿಸ್ಸನ್ನು ನೀಡದಿದ್ದರೆ ಯಾಗ ಸಮಾಪ್ತಿಯಾಗೋದಾದ್ರೂ ಹೇಗೆ? ಆಗಲೂ ದಕ್ಷ ಬ್ರಹ್ಮಾನಂದ, ನೀವು ಯಾರಿಗಾದ್ರೂ ಹವಿಸ್ಸನ್ನು ನೀಡಿ, ಆದರೆ ರುದ್ರನಿಗೆ ಮಾತ್ರ ಸಲ್ಲದು. ಅದೇ ಸಮಯಕ್ಕೆ ಸರಿಯಾಗಿ ದಾಕ್ಷಾಯಿಣಿ ದೇವಿ ಬಂದು ಮನೆ ಬಾಗಿಲಲ್ಲೇ ಬಂದು ನಿಂತಿದ್ದಾಳೆ. ಅಪ್ಪ! ಈ ಕಡೆ ತಿರುಗಿದ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿಣಿ, ನೆನ್ನೆಲ್ಲಿಗೆ ಬಾಯ ಎಂದು ಕರೆದವರಾರು? ಆ ನಿನ್ನ ಗಂಡ ಕಳಿಸಿದವನು ನಿನ್ನನ್ನ ಇಲ್ಲದ ಗೌರವವನ್ನು ತರಲು. ತಾಯಿ ತಾನು ಹೇಳುತ್ತಿದ್ದಾಳಪ್ಪ, ನನ್ನ ಗಂಡನಿಗೆ ಸಿಗಬೇಕಾದ ಹವಿಸ್ಸನ್ನು ನಾನು ಕೇಳಲು ಬಂದೇನೆ ವಿನಃ ನಿನ್ನನ್ನು ನೋಡಿ ಬಂದವಳಲ್ಲ ನಾನು. ಆಗ ದಕ್ಷ ಬ್ರಹ್ಮನ ತಾನು, ಹೋಗ್ ಅದ್ಯಾವ ಹಿರಿಯವ ನಿನ್ನ ಗಂಡ? ತಿನ್ನನು ಅನ್ನವಿಲ್ಲದೆ ತಿರುಪಿ ಅನ್ನವನ್ನು ಎತ್ತುವವನು, ವಾಸಿಸಲು ಮನೆ ಇಲ್ಲದೆ ಸ್ಮಶಾನ ವಾಸಿಯಾಗಿರುವವನು, ಧರಿಸಲು ವಸ್ತ್ರವಿಲ್ಲದೆ ಗಜ ಚರ್ಮಾಂಬರ ನುಟ್ಟು ತಿರುಗುವವನು, ವಾದ್ಯವೋ ಡಮರುಗ, ಆಯುಧವೋ ತ್ರಿಶೂಲ,
ಹಾಗೂ ಹಾಗೂ ಯಾರಿಗೆ ಹೇಳುವೆ ನಿನ್ನ ಗಮ್ಮ. ದಕ್ಷ ಬ್ರಹ್ಮನು ಅಮೃತಪಾನವನ್ನು ಮಾಡಿದ್ದ, ಅವನಿಗೂ ಮರಣವೇ ಎಂದಾಗ ಹೇಳ್ತಾರೆ, ನಾನೆಂಬ ಅಹಂಕಾರ ಇರೋದ್ರಿಂದ ಈ ಕಾರ್ಯ ಹೀಗಾಯಿತು. ಈಗ ನಾನೆಂಬ ಅಹಂಕಾರ ಹೋಗಲಾದ್ರಿಂದ ಆಡಿನ ತಲೆಯನ್ನು ಇಡಿ. ಅದಕ್ಕಾಗಿ ಕೀರ್ತನಕಾರರು ಹೇಳಿದ್ದಾರೆ, ನಾನೆನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು. ನಾನೆನದಿರು ಎಲೆ ಮಾನವ, ಅನ್ನದಿ ಬೆಳೆದ ಕಾಯ ನಿನ್ನದೇನು, ನಾಳೆ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನು. ಅನ್ನದಿ ಬೆಳೆದ ಕಾಯ ನಿನ್ನದೇನು, ನಾಳೆ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನು. ನಾನೆನದಿರು ಎಲೆ ಮಾನವ, ಜನ್ಮದ ಅರ್ಥವ ಗ್ರಹಿಸಿ ನೋಡು. ನಾನೆನದಿರು ಎಲೆ ಮಾನವ, ಮಾನವ ಮಾನವ. ನಾನು ಎನೆದಿರು ಎಲೆ ಮಾನವ, ನಿನ್ನ ಜನ್ಮದ ಅರ್ಥವ ಗ್ರಹಿಸಿ ನೋಡು. ಅನ್ನದಿ ಬೆಳೆದ ಕಾಯ ನಿನ್ನದೇನೋ, ನಾಳೆ ಕರ್ಣದಲ್ಲಿ ಹೋಗುವ ಪ್ರಾಣ ನಿನ್ನದೇನೋ. ನೋಡಿ, ಯಾವುದೂ ನಮ್ಮದಲ್ಲ, ಆದರೂ ನಾವು ನಾನೆಂದು ಮೆರೆಯುತ್ತಿರ್ತೀವಿ. ಕೆಲವು ಜನ ಇರ್ತಾರೆ, ನೀವೇನೇ ವಿಚಾರ ತಗೊಳ್ಳಿ, ನಾನು ಆ ಎರಡು ಅಕ್ಷರ ಮುಂದಿಟ್ಟು ಬಿಡ್ತಾರೆ. ದೇವಸ್ಥಾನ ಕಟ್ಟಿಸಿದವ್ರು ಯಾರ್ರಿ? ನಾನು. ಮನೆ ಯಜಮಾನ ಯಾರು? ನಾನು. ಅಲ್ಲ ಹರಿಕತೆ ಮಾಡಿದ್ರಲ್ಲ, ಹರಿಕತೆ ಮಾಡಿದವ್ರು ಯಾರ್ರಿ? ನಾನು. ನೀವೇನೇ ವಿಚಾರ ತಗೊಳ್ಳಿ, ನಾನು. ಆದರೆ ಒಂದು ವಿಚಾರಕ್ಕೆ ಮಾತ್ರ ನಾನಲ್ಲ. ಅದೇನಪ್ಪ ಅದು ಅಂತಂದರೆ, ಸ್ವಾಮಿ ಇಲ್ಲೇ ಟೇಬಲ್ ಮೇಲೆ ಒಂದು 500 ರೂಪಾಯಿ ಇಟ್ಟಿದ್ದೆ, ತೊಗೊಂಡವ್ರು ನೀವೇನಾ ಅಂತ ತಕ್ಷಣ ಹೇಳ್ದ, ಅಯ್ಯೋ ನಾನಲ್ಲ. ನೋಡಿ, ಆದಾಯಕ್ಕೆ ಮಾತ್ರ ನಾನು, ಅದರ ವೆಚ್ಚಕ್ಕೆ ನಾನಲ್ಲ. ನಾನು ಎಂದಾಗ ಪರಮಾತ್ಮ ನಮ್ಮದು ದೂರವಾಗ್ತಾನೆ. ಅದೇ ಎಲ್ಲವೂ ನೀನು ನಿನ್ನದು ಎಂದಾಗ ದಾಸರಿಗೆ ದಾಸನಾಗಿ ದುಡಿಯುತ್ತಾನೆ. ಅದೇ ಇಲ್ಲಿ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನು ಇಟ್ಟರು, ಅವನು ಪುನಃ ಜೀವಂತನಾದ. ಈ ಕಡೆ ದಾಕ್ಷಾಯಿಣಿ ಹೋದಳು ಎಂದ ಕೂಡಲೇ ಪರಶಿವನು ಘೋರವಾದ ತಪಸ್ಸಿಗೆ ಕುಳಿತುಕೊಂಡಿದ್ದಾನೆ. ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಕರ್ತ ಬ್ರಹ್ಮ ತನ್ನ ಕಾರ್ಯವನ್ನು ಮಾಡುತ್ತಿದ್ದಾನೆ, ಸ್ಥಿತಿಕರ್ತನಾದ ಮಹಾವಿಷ್ಣು ತಾನೂ ತನ್ನ ಕಾರ್ಯವನ್ನು ಮಾಡುತ್ತಿದ್ದಾನೆ. ಆದರೆ ಲಯಕರ್ತನಾದ ಪರಶಿವನಿಲ್ಲದೆ ಜಗವು ಹೆಚ್ಚು ಕಡಿಮೆ ಆಗ್ತಾ ಇದೆ. ನೋಡಿ, ಬರೋರು ಬರ್ತಿರ್ಬೇಕು, ಹೋಗೋರು ಹೋಗ್ತಿರ್ಬೇಕು. ಇದನ್ನು ಗಮನಿಸಿದಂಥ ನಾರದರು ಶ್ರೀಮನ್ನಾರಾಯಣನ ಹತ್ತಿರ ಬಂದಿದ್ದಾರೆ. ಈ ಕಡೆ ಒಂದು ಕಡೆ ಪರಶಿವನ ತಪಸ್ಸಲ್ಲಿ ಕುಳಿತಿದ್ದರೆ, ಆ ಕಡೆ ತಾರಕಾಸುರ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಓಂ ಬ್ರಹ್ಮದೇವ ನಮೋ ಬ್ರಹ್ಮದೇವ, ಓಂ ಬ್ರಹ್ಮದೇವ ನಮೋ ಬ್ರಹ್ಮದೇವ, ಓಂ ಕಮಲ ಸಂಭವ ರಮಣೀಯ ಕಾಂತಿ ಪ್ರಭಾವ, ಓಂ ಬ್ರಹ್ಮದೇವ ನಮೋ ಬ್ರಹ್ಮದೇವ. ಹೀಗೆ ಬಹುಕಾಲ ತಪಸ್ಸನ್ನು ಆಚರಿಸಿದಾಗ ಬ್ರಹ್ಮದೇವನು ಥಟ್ಟರೆ ಪ್ರದಕ್ಷಿಣಾದ. ತಾರಕಾಸುರ, ಕೇಳು, ಏನು ಬರಬೇಕು ಕೇಳು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ತಾರಕಾಸುರ ತಾನು ಕೇಳುತ್ತಿದ್ದಾನೆ, ಬ್ರಹ್ಮದೇವ ನನಗೆ ವರವನ್ನು ಕೊಡುವುದಾದರೆ ನನಗೆ ಮರಣವೇ ಬರಬಾರದು, ಅಂಥ ಒಂದು ವರವನ್ನು ಕೊಡು. ಬ್ರಹ್ಮದೇವನಂತಾನೆ, ನೋಡಪ್ಪ, ಜಗತ್ತಿನಲ್ಲಿ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರು ಎಂದಾದರೂ ಒಂದಿನ ಸಾಯಲೇಬೇಕು, ಬೇರೆ ಇನ್ನೇನಾದರೂ ವರ ಕೇಳೋ ಎಂದಾಗ ತಾರಕಾಸುರ ಯೋಚನೆ ಮಾಡಿ ವರ ಕೇಳಿದ. ಪರಶಿವನ ಭವ್ಯಲ್ಲಿ ಅವತರಿಸಿದಾಗ ದಾಕ್ಷಾಯಣಿ ಜೊತೆ ವಿವಾಹವಾಗಿ ಅವರಲ್ಲಿ ಹುಟ್ಟಿದ ಶಿಶು 7ನೇ ದಿವಸದಲ್ಲಿ ಬಂದು ನನ್ನ ಸಂಹಾರ ಮಾಡಬೇಕು, ಅಂಥ ಒಂದು ವರವನ್ನು ಕೊಡು. ನೋಡಿ, ತಾರಕಾಸುರನ ಯೋಚನೆ ಏನೆಂದರೆ, ಪರಶಿವನ ಭುವಿಯಲ್ಲಿ ಅವತರಿಸೋ ಹಾಗಿಲ್ಲ, ವಿವಾಹವಿಲ್ಲ, ಹುಟ್ಟುವ ಶಿಶುವಂತೂ ಇಲ್ಲವೇ ಇಲ್ಲ, ತನಗೆ ಮರಣವೇ ಇಲ್ಲ, ತಾನು ಅಮರ ಎಂದುಕೊಂಡಿದ್ದಾನೆ. ವರ ಕೇಳಿದ ಕೂಡಲೇ ಬ್ರಹ್ಮದೇವನು ತಥಾಸ್ತು ಅಂದ. ವರ ಪಡೆದ ಕೂಡಲೇ ತಾರಕಾಸುರ ಹೇಳುತ್ತಿದ್ದಾನೆ, ಹಿಡಿಯರಿ ದೇವತೆಗಳನ್ನು, ಹಿಡಿಯರಿ ದೇವೇಂದ್ರನನ್ನು. ಎಂತ ವರವ ಪಡೆದನೆ, ಎಂತ ವರವ ಪಡೆದನೆ, ಸುರಲೋಕಕ್ಕಿಂದು ಬೇಗ ನಾನು ಲಗ್ಗೆ ಹಾಕುವೆ, ಸುರಲೋಕಾಧಿಪತಿಯನ್ನೇ ದಹಿಸಿ ಬಿಡುವೆನೆ, ಸುರಲೋಕಕ್ಕಿಂದು ಬೇಗ ನಾನು ಲಗ್ಗೆ ಹಾಕುವೆ, ಸುರಲೋಕಾಧಿಪತಿಯನ್ನೇ ದಹಿಸಿ ಬಿಡುವನೆ. ಎಂತ ವರವ ಪಡೆದನೆ,
ಆಹಾ ಎಂತ ವರವ ಬಡದನೇ. ಎಲ್ಲಿ ತಾರಕಾಸುರ ಹಾವಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲ ಬಂದು ಶ್ರೀಮನ್ನಾರಾಯಣನಲ್ಲಿ ಮೊರೆ ಇಟ್ಟಿದ್ದಾರೆ. ದೇವ ದೇವ ಕಾಪಾಡು ಕಾಪಾಡು. ಆಗ ಶ್ರೀಮನ್ನಾರಾಯಣನಂತಾನೆ, ಜಗಜ್ಜನನಿ ಅವತಾರವಾಗಬೇಕಾಗಿದೆ, ಆದ್ದರಿಂದ ಈ ಕಾರ್ಯ ಹೀಗಾಗ್ತಾ ಇದೆ, ನಾವೆಲ್ಲರೂ ಜಗಜ್ಜನನಿಯ ಪ್ರಾರ್ಥನೆ ಮಾಡೋಣ ಎಂದಾಗ ದೇವಾನುದೇವತೆಗಳು ಎಲ್ಲರೂ ಸೇರಿ ಏಕಕಾಲದಲ್ಲಿ ಆ ಜಗಜ್ಜನನಿಯ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅಮ್ಮನು ನೀನೇ ಅಖಿಲ ಜಗತ್ತಿಗೆ, ಅಮ್ಮನಿಗಿಂತ ಅಮ್ಮನು ನೀನೇ, ನಿನ್ನ ದಯೆ ಇರಲು ನಂಬಿದೆ ನಮ್ಮ ಶರಣು ಬೇಡಿದೆ ಅಮ್ಮ ಭವಾನಿ ಜನನಿ ಶಿವಕಾಮಿನಿ ಜಯ ಶುಭಕಾರಿಣಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ. ಇಲ್ಲಿ ಜಗಜ್ಜನನಿ ಆಕಾಶ ಮಾರ್ಗಕ್ಕೆ ಪ್ರತ್ಯಕ್ಷಳಾಗಿದ್ದಾಳೆ. ದೇವಾನುದೇವತೆಗಳ ನೀವೇನು ಚಿಂತೆ ಮಾಡಬೇಡಿ, ನಾನು ಪರ್ವತರಾಜನ ಮಗಳಾಗಿ ಅವತಾರ ಮಾಡಿ ನಿಮ್ಮೆಲ್ಲರನ್ನು ಕಾಪಾಡುತ್ತೇನೆ. ಇದನ್ನು ಕೇಳಿದ ನಾರದರು ನೇರವಾಗಿ ಪರ್ವತರಾಜನ ಬಳಿ ಬಂದಿದ್ದಾರೆ. ಪರ್ವತರಾಜ, ನಿನ್ನ ಯೋಗವೇ ಯೋಗ, ಜಗಜ್ಜನ ನಿನ್ನ ಮನೆಯಲ್ಲಿ ಅವತಾರ ಮಾಡಲಿದ್ದಾಳೆ, ಹೋಗಿ ತಪಸ್ಸನ್ನು ಆಚರಿಸು. ಇಲ್ಲಿ ಪರ್ವತರಾಜ ಮೇಣಾದೇವಿ ಇರುವರು ಬಹುಕಾಲ ಘೋರವಾದ ತಪಸ್ಸನ್ನು ಆಚರಿಸಿದರು. ಕಾಲ ಕಳೆದಂತೆ ಜಗಜ್ಜನನಿ ಅವರ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾಳೆ. 11 ದಿನ ಮಗುವಿಗೆ ನಾಮಕರಣ ಶಾಸ್ತ್ರ. ಏನು ಹೆಸರಿಡ್ತೀರಾ ಹೆಂಗ ದೊಡ್ಡವರಾದ್ರು ಹೇಳಿದ್ರು. ಪರ್ವತರಾಜನ ಮಗಳಾದ್ರಿಂದ ಪಾರ್ವತಿ, ಗಿರಿರಾಜನ ಮಗಳಾದ್ರಿಂದ ಗಿರಿಜಾ, ಗೌರವ ಉಳ್ಳವಳಾದ್ರಿಂದ ಗೌರಿ, ತ್ರಿಪುರ ಸುಂದರಿ, ಶಶಾಂಕವದನೆ, ಮಂಗಳದಾಯಿನಿ, ಶಾಂಭವಿ, ಮೂಕಾಂಬಿಕೆ, ಹೀಗೆ ಅನೇಕ ಹೆಸರುಗಳು ಬಂದವ ಯಮ್ಮನಿಗೆ. ಕಾಲ ಕಳೆದಂತೆ ಮದುವೆಗೆ ಪ್ರಾಪ್ತ ವಯಸ್ಸುಳ್ಳಾಗಿದ್ದಾಳೆ. ಅಲ್ಲಿ ಪರ್ವತರಾಜ ಎಲ್ಲ ರಾಜರ ಭಾವಚಿತ್ರವನ್ನು ಬರೆಸಿದ್ದಾನೆ. ಆದರೂ ಆ ತಾಯಿ ಯಾರ ಭಾವಚಿತ್ರವನ್ನು ನೋಡಲಿಲ್ಲ. ಆಗ ನಾರದರು ಬರ್ತಾರೆ, ಪರ್ವತರಾಜ ನಿನ್ನ ಮಗಳು ಎಂದು ಬಹಳ ಭ್ರಮೆ ಪಡ್ತಿದ್ಯಾ, ಆದರೆ ಪರಶಿವನಿಗಾಗಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಜನಿಸಿದವಳು ಇವಳು ಎಂದು ತಾಯಿಗೆ ಹೇಳುತ್ತಿದ್ದಾನೆ. ಹೋಗಮ್ಮ, ಪರಶಿವನ ಎದುರಿಗೆ ಕುಳಿತು ತಪಸ್ಸನ್ನು ಆಚರಿಸು. ಇಲ್ಲಿ ಪಾರ್ವತಿ ದೇವಿ ತನ್ನ ಸಖ್ಯರಿಂದ ಒಡಗೂಡಿ ಪರಶಿವ ಎದುರುವಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ನಾರದರು ಇಲ್ಲಿ ಮನ್ಮಥನ ಹತ್ತಿರ ಬಂದರು. ಮನ್ಮಥ, ಹೋಗು, ನಿನ್ನ ಪಂಚಬಾಣಗಳನ್ನು ಗೂಡಿ ಪರಶಿವನಿಗೆ ಪ್ರಯೋಗಿಸು, ಅವನು ಎಚ್ಚರವಾದ ಕೂಡಲೇ ವಿವಾಹಕ್ಕೆ ಸಿದ್ಧವಾಗ್ತಾನೆ. ಇಲ್ಲಿ ಮನ್ಮಥ ರತಿಯಿಂದ ಒಡಗೂಡಿ ತನ್ನ ಪಂಚಬಾಣಗಳನ್ನು ಗೂಡಿ ಪರಶಿವನಿಗೆ ಪ್ರಯೋಗಿಸಿದ. ಆ ಪಂಚಬಾಣಗಳು ಪರಶಿವನಿಗೆ ಮುಟ್ಟಿದ ಕೂಡಲೇ ಎಲ್ಲಿಂದಲೋ ಗಾಳಿ ಬೀಸಿದಂತಾಯಿತು, ಎಲ್ಲಿಂದಲೋ ಮೆಲ್ಲನೆ ಗಾನ ಕೇಳಿದಂತಾಯಿತು. ಆಗ ಪರಶಿವನ ಮೆಲ್ಲನೆ ಕಣ್ಣು ಬಿಟ್ಟು ನೋಡ್ತಾನೆ, ಓ ದಾಕ್ಷಾಯಿಣಿ, ಇಲ್ಲ ಈಕೆ ದಾಕ್ಷಾಯಿಣಿ ಆಗಲು ಸಾಧ್ಯವಿಲ್ಲ. ಹಾಗಾದರೆ ನನ್ನ ತಪಸ್ಸನ್ನು ಭಂಗಗೊಳಿಸಿದವರು ಯಾರು ಎಂದು ಪಕ್ಕದಲ್ಲಿ ನೋಡಿದ. ಮನ್ಮಥನು ಘಡ ಘಡ ಘಡಗಡ ನಡುಗುತ್ತಾ ನಿಂತಿದ್ದ. ಇಲ್ಲಿ ಪರಶಿವನು ತನ್ನ 3ನೇ ಕಣ್ಣನ್ನು ಬಿಟ್ಟ. ಅಲ್ಲಿಗೆ ಮನ್ಮಥನು ಸೊಟ್ಟು ಬೂದಿಯಾದ. ಇಲ್ಲಿ ಪಾರ್ವತಿ ದೇವಿಗೆ ಹೇಳುತ್ತಿದ್ದಾನೆ, ಹೋಗು, ವಿವಾಹಕ್ಕೆ ಸಿದ್ಧತೆಗಳನ್ನು ಮಾಡ್ಕೋ, ನಾನು ಬರ್ತೇನೆ. ಪರ್ವತರಾಜ ಹೀಗೆ ವಿವಾಹಕ್ಕೆಲ್ಲ ಸಿದ್ಧತೆಗಳನ್ನು ಮಾಡುತ್ತಿದ್ದಾನೆ. ಆಗ ಗುಂಡೋದರ ಗುಡುಗುಡು ಅಂತ ಬಂದ. ಯಾರಪ್ಪ ಇಲ್ಲಿ ಪರ್ವತರಾಜ? ಪರ್ವತರಾಜನಂತಾನೆ, ನಾನೇ ಸ್ವಾಮಿ. ನೋಡಪ್ಪ, ನನ್ನ ಗಂಡನ ಕಡೆಯವನು, ಊಟ ತಿಂಡಿ ಮೇಲ್ವಿಚಾರ ನೋಡ್ಕೊಳ್ಳೋನು ನಾನೇ, ಎಲ್ಲ ಸಿದ್ಧತೆಗಳಾಗಿದೆಯಾ? ಪರ್ವತರಾಜನಂತಾನೆ, ನೋಡಿ ಸ್ವಾಮಿ, ಉಳ್ಕೊಳ್ಳೋಕೆ ಬೆಟ್ಟಗಳೆಲ್ಲ ಇವೆ, ಊಟ ಒಳಗೆ ಸಿದ್ಧವಾಗ್ತಾ ಇದೆ, ಎಷ್ಟು ಜನ ಬೇಕಾದರೂ ಬಂದು ತಿನ್ಕೊಂಡು ಹೋಗಬಹುದು. ಗುಂಡೋದರ ಕೇಳ್ತಾನೆ, ನೋಡಪ್ಪ, 33 ಕೋಟಿ ದೇವತೆಗಳು ಬರ್ತಾರೆ, ಪರವಾಗಿಲ್ವಾ? ಪರ್ವತರಾಜನಂದ, ಅಷ್ಟೇನಾ? ಆಗ ತಿಳಿತು ಗುಂಡೋದರನಿಗೆ ಅವನಲ್ಲಿದ್ದ ಅಹಂಕಾರ. ಇಲ್ಲಿ ಕೇಳುತ್ತಿದ್ದಾನೆ, ಹಾಗಾದ್ರೆ ನಾನು ಸ್ವಲ್ಪ ರುಚಿ ನೋಡ್ಲಾ? ಪರ್ವತರಾಜನಂತಾನೆ, ಯಾರು ಅಲ್ಲಿ ಕರ್ಕೊಂಡು ಊಟಕ್ಕೆ ಹಾಕರು. ಇಲ್ಲಿ ಗುಂಡೋದರ ಛತ್ರಕ್ಕೆ ಬಂದವನ ಅನ್ನ ಬರ್ಲೆ ಅನ್ನ ಬಡಿಸೋ ನೋಡ್ತಾನೆ. ಏನಯ್ಯ ಇದು, ಒಂದು ಎಲೆ ಇಲ್ಲ, ಉಪ್ಪಿಲ್ಲ, ಪಲ್ಯ ಇಲ್ಲ, ಎಲ್ಲ ಬಡಿಸ್ಲೆ. ಅವನಂದ ಈ ಬಡಿಸೋ ಇಲ್ಲಿ. ಅವನೇನು ಅನ್ನ ಕುಕ್ಬಿಟ್ಟ. ಸಾರು ಬರ್ಲಿ ಸಾರು ಬಡಿಸೋ ನೋಡ್ದಲ್ಲೇ, ಏನಯ್ಯ ಇದು ಅತ್ಲಾಗ ಅವನು ಸಾರು ಸುರಿದ್ಬಿಟ್ಟ. ಇಲ್ಲಿ ಗುಂಡೋದರ 33 ಕೋಟಿ ದೇವತೆಗಳು ಅನ್ನ ತಿಂದಿದ್ದಾನೆ, ಇನ್ನು ಅನ್ನ ಬರ್ಲಿ. ಅಡುಗೆ ಮಾಡೋ ನೋಡ್ದ, ಏನಯ್ಯ ಇದು, 33 ಕೋಟಿ ದೇವತೆಗಳ ಅನ್ನ ತಿಂದೆ, ಇನ್ನೂ ಅನ್ನ ಬೇಕಾ?
ಹೂ ಬೇಕು. ಆಗ ಅವನಂತಾನೆ, ನೋಡಪ್ಪ ಅಕ್ಕಿ ತೊಳೆದು ಗಂಜಿ ಬಸ್ತು ತಗೊಂಡು. ಆಗ ಗುಂಡೋದ್ರೆ ಹೇಳ್ತಾನೆ, ನೋಡಪ್ಪ ನೀವು ಅವೆಲ್ಲ ಮಾಡೋ ತನಕ ಸಮಯವಾಗುತ್ತೆ, ತೊಳೆದಕ್ಕಿನ ನನ್ನ ಬಾಯಿಗೆ ಹಾಕ್ಬಿಡಿಯಾ. ಆಗ ಅವರೆಲ್ಲ ಅನ್ಕೊಂಡ್ರು ಇವನು ಭೂತಾನ ಪ್ರೇತಾನು ಎಂತವನು, ಸಾವಾಸನೇ ಬೇಡ ಅಂತ ಓಡೋಡಿ ಬರುತ್ತಿದ್ದಾರೆ. ಪರ್ವತರಾಜ ಕೇಳ್ತಾನೆ, ಏನಾಯಿತು? ಆಗ ಅವರೆಲ್ಲ ಹೇಳಿದ್ರು, ಸ್ವಾಮಿ ಒಂದು ಸಾರಿ ಕ್ಷಮಿಸ್ಬಿಡಿ ಸ್ವಾಮಿ, ಒಂದು ಸಾರಿ ಬಿಟ್ಟುಬಿಡಿ. ಅವನು 33 ಕೋಟಿ ದೇವತೆಗಳ ಅನ್ನ ತಿಂದ, ಇನ್ನೂ ಅನ್ನ ಬೇಕು ಅಂತಾನಲ್ಲ ಸ್ವಾಮಿ. ಅನ್ನ ಸಿದ್ಧವಾಗ್ತಾ ಇದೆ, ಸ್ವಲ್ಪ ತಾಳು ಅಂತಂದ್ರೆ ತೊಳೆದಕ್ಕಿನೇ ಬ್ಯಾಗ ಅಂತಾನಲ್ಲ ಸ್ವಾಮಿ, ಒಂದು ಸರಿ ಕ್ಷಮಿಸ್ಬಿಡಿ. ಆಗ ಪರ್ವತರಾಜನಿಗೆ ಅರಿವಾಯಿತು, ತನ್ನಲ್ಲಿದ್ದ ಅಹಂಕಾರ. ಓಡೋಡಿ ಬಂದಿದ್ದಾನೆ ಗುಂಡೋದರನ ಹತ್ತಿರ, ಸ್ವಾಮಿ ನನ್ನ ಅಹಂಕಾರವನ್ನು ಕ್ಷಮಿಸಿ, ನನ್ನ ಅಪರಾಧವನ್ನು ಕ್ಷಮಿಸಿ ಎಂದಾಗ ಗುಂಡೋದರ ತನ್ನ ಕೈಯನ್ನು ಮೇಲೆ ಮಾಡಿದ. ಸವಿದು ಹೋದಿದ್ದರಲ್ಲಿ 10ರಷ್ಟು ವೃದ್ಧಿಯಾಯಿತು. ಸಮಯಕ್ಕೆ ಸರಿಯಾಗಿ ಪರಶಿವನು ವಿವಾಹಕ್ಕೆ ಸಿದ್ಧನಾಗಿ ಪ್ರತ್ಯಕ್ಷನಾಗಿದ್ದಾನೆ. ಪರ್ವತರಾಜ ಅವನ ಪಾದವನ್ನು ಚೆನ್ನಾಗಿ ತೊಳೆದು ತನ್ನ ಮಗಳನ್ನು ಧಾರೆ ಎತ್ತ. ಕನ್ಯಾದಾನವನ್ನು ಸ್ವೀಕಾರ ಮಾಡಿದ ಪರಶಿವನು ಪಾರ್ವತಿ ಸಮೇತನಾಗಿ ನೇರವಾಗಿ ಕೈಲಾಸಕ್ಕೆ ಬಂದಿದ್ದಾನೆ. ಇಲ್ಲಿ ಕಾಲ ಕಳೆದಂತೆ ಸುಬ್ರಹ್ಮಣ್ಯ ಸ್ವಾಮಿ ತಾನು ಜನಿಸಿ 7ನೇ ದಿವಸದಲ್ಲಿ ಬಂದು ತಾರಕಾಸುರನ ಮೇಲೆ ಹೋರಾಟ ಮಾಡುತ್ತಿದ್ದಾನೆ. ಆ ಯುದ್ಧವನ್ನು ಎಂತಹ ಘೋರ ಯುದ್ಧ ಎಂದರೆ, ಆ ಯುದ್ಧವನ್ನು ಕಂಡವರು ಹೇಳ್ತಾರೆ, ಕಲಕಿತಾಪರಿ ವಿಂಧ್ಯವಿ ನೋಡಲು ಸುರಮಳೆಯಿಂದಲೇ ಬಾಣವು ಕಲೆ ಅಂಬಲದಲ್ಲಿ ನೆರಳಾರುವ ಸುರಲಾಕ್ಕರೆಯಿಂದಲೇ ಒಂದೆರಡು ನಡೆ ಶಶರಘಾತದ ಕೋಟ ಶಬ್ದಗಳು ತರತರಡುಗುವ ಗಿರಿತಂಗರಗಳು ಜಯಂಕರಿಸಿತು ಜಯಕಾರಗಳು ಗಗನದ ಕಳೆಗಳ ಜಯಂಕಾರವು ಸುರಗ ತಂಡದ ಹೇಶಾರವ ಫಲಿತವು ಜನರ ಹಾಕಾರವ ಅನಿಲ ವರ್ಣಾಸ್ತ್ರಗಳ ಮಿಲನ ಅನಿತ ಜನಕ್ಕೆ ಭಯ ಕಾರಣ ಕದನ ಕಂಡು ಬೆರಗಾದರು. ಏನು ಘೋರವಾದ ಯುದ್ಧ! ಕೊನೆಗೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಅಸ್ತ್ರವನ್ನು ತೆಗೆದು ಪ್ರಯೋಗಿಸಿದ. ಆ ಬಾಣವು ಹೋಗಿದ್ದೇ ತಾರಕಾಸುರನ ಎದೆಯನ್ನು ಸೀಳಿತು. ಅಲ್ಲಿಗೆ ತಾರಕಾಸುರ ತಾನು ಬಿದ್ದ, ಅವನ ಸಂಹಾರವಾಯಿತು, ಲೋಕ ಕಲ್ಯಾಣ ಉಂಟಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಕೈಲಾಸಕ್ಕೆ ಹಿಂತಿರುಗಿದ. ಕಾಲ ಕಳೆದಂತೆ ವಿನಾಯಕನು ತಾನು ಜನಿಸಿ ಭೂತಳಕ್ಕೆ ಭಕ್ತನನ್ನು ಉದ್ಧಾರ ಮಾಡುವ ಸಲುವಾಗಿ ಭೂತಳಕ್ಕೆ ಬಂದು ಅಲ್ಲೇ ಇದ್ದಾನೆ ಎಂಬುದಕ್ಕಂಥ ಗಿರಿಜಾ ಕಲ್ಯಾಣದ ಒಂದು ಚರಿತ್ರೆ. ಈ ಕಥೆಯನ್ನು ಕೇಳಿದ ಸಮಸ್ತ ಭಕ್ತರಿಗೆ ಆ ಮೂಕಾಂಬಿಕೆ ದೇವಿಯು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಷ್ಟು ಹೊತ್ತು ತಾವೆಲ್ಲರೂ ನನ್ನ ತೊದಲು ನುಡಿಗಳನ್ನು ಕೇಳಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಯುತ ಎಂ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ದೊಡ್ಡ ಅವಕಾಶ, ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಹಾಗೂ ದೇವಸ್ಥಾನದ ಅಧ್ಯಕ್ಷ ಸಮಿತಿ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಈ ಕತೆಗೆ ಇಲ್ಲಿಗೆ ಮುಕ್ತಾಯವನ್ನು ಗೊಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಿಕೊಳ್ಳೋಣ. ಧನ್ಯವಾದ. ತನಿಲಾನಂದ ರಸಮಯ ಅದ್ಭುತ ನಟನಂ ಆಡಿನಯೇ ಕಣ್ಣ ಬೃಂದಾವನಂ. 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 ತನಿಲಾನಂದ ರಸಮಯ ಅದ್ಭುತ ನಟನಂ ಆಡಿನಯೇ ಕಣ್ಣ. ஈடில அழகிய கோபியர் உன்னை தேடி, ஈடில அழகிய கோபியர் உன்னை தேடி நாடி வந்தார் நதிக்கரை நிலவொளியில். நாடி வந்தார் நதிக்கரை நிலவொளியில். ஈடில அழகிய கோபியர் உன்னை தேடி நாடி வந்தார் நதிக்கரை நிலவொளியில். ஈடில அழகிய
கோபியர் உன்னை தேடி நாடி வந்தார் நதிக்கரை நிலவொளியில் இடிலாகிய கோபியர் உன்னை தேடி நாடி வந்தார் நதிக்கரை நிலவொளியில் ஆடின கண்ணா. மயில் பீலி சற்றே கொண்டை தன்னில் அசைய மயில் பீலி சற்றே கொண்டை தன்னில் அசைய நவரத்ன மகுட்டம் சிரம் தனில் ஒளிர நவரத்ன மகுட்டம் சிரம் தனில் ஒளிர கங்கள் இரு செவி இலங்க மகர குண்டலங்கள் இரு செவி இலங்க மதிமுகம் தனிலே முறுவல் விளையாட மதிமுகம் தனிலே முறுவல் விளையாட மணம் கமழ் மாலைகள் மார்பினில் அசைந்தாட மணம் கமழ் மாலைகள் மார்பினில் அசைந்தாட மயக்கும் மஞ்சள் வண்ண ஆடை விளையாட மயக்கும் மஞ்சள் வண்ண ஆடை விளையாட மதுர மோகன குழலிசை கூட்ட மதுர மோகன குழலிசை கூட்ட மங்கைய கண்கள் மையலை காட்ட மதுர மோகன குழலிசை கூட்ட மங்கைய கண்கள் மையலை காட்ட மலர்கர சதங்கை ஜதி ஒலி கூட்ட மலர்கர சதங்கை ஜதி ஒலி கூட்ட மனமகிழ்ந்து அருள் சுரந்து இணைந்து நன்றாய் ஆடின கண்ணா பிருந்தாவனம் சமய அற்புத நடனம் ஆடின கண்ணா கண்ணா கண்ணா. சின்னன் சிறு பெண் போலே சிற்றாடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே சிற்றாடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே சிற்றாடை இடையுடுத்தி சிவகங்கை குளத்தரு சிவகங்கை குளத்தருகே ஸ்ரீ துர்கை சிரித்திருப்பாள். சின்னல் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்கை சிரித்திருப்பாள். சின்னன் சிறு பெண் போலே
பெண்ணவளின் கண்ணழகை பேசி முடியாது. பெண்ணவளின் கண்ணழகை பேசி முடியாது. பேரழகு கீடாக வேறொன்றும் கிடையாது. பேரழகு கீடாக வேறொன்றும் கிடையாது. பெண்ணவளின் கண்ணழகை பேசி முடியாது. பெண்ணவளின் கண்ணழகை பேசி முடியாது. பேரழகு கீடாக வேறொன்றும் கிடையாது. பேரழகு கீடாக வேறொன்றும் கிடையாது. சின்னன் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்க்கை சிரித்திருப்பாள். சின்னன் சிறு பெண் போலே மின்னலை போல் மேனி அன்னை சிவகாமி. மின்னலை போல் மேனி அன்னை சிவகாமி. இன்பம் எல்லாம் தருவாள், எண்ணம் எல்லாம் நிறைவாள். இன்பம் எல்லாம் தருவாள், எண்ணம் எல்லாம் நிறைவாள். பின்னல் சடை போட்டு பிச்சிப்பூ சூடிடுவாள். பின்னல் சடை போட்டு பிச்சிப்பூ சூடிடுவாள். பித்தனுக்கு இணையாக நர்த்தனம் ஆடிடுவாள். பித்தனுக்கு இணையாக நர்த்தனம் ஆடிடுவாள். சின்னன் சிறு பெண் போலே சிற்றாடை இடையுடுத்தி சிவகங்கை குளத்தருகே ஸ்ரீ துர்க்கை சிரித்திருப்பாள். சின்னன் சிறு பெண் போலே கண்ணன் மதுர கீதம் கேளீர். பண்ணும் விதை மறந்து பரவசம் எய்திட கண்ணன் மதுர கீதம் கேளீர். பண்ணும் விதை மறந்து பரவசம் எய்திட கண்ணன் மதுர கீதம் கேளீர். பண்ணும் விதை மறந்து பரவசம் எய்திட கண்ணன் மதுர கீதம் கேளீர். பண்ணும் விதை மறந்து பரவசம் எய்திட கண்ணன் மதுர கீதம் கேளீர். பண்ணும் வினை மறந்து பரவசமேதிட கண்ணன் மதுர கீதம் கேளீர். பண்ணும் வினை மறந்து பரவசமேதிட கண்ணன் மதுர கீதம் கேளீர். பண்ணும் வினை மறந்து பரவசம் எய்திட கண்ணன் மதுர கீதம் கேளீர். வண்ண குயிலில் இசை பாரிப் பொழியும் குழல். வண்ண குயிலில் இசை பாரிப் பொழியும் குழல். ஊதி புலகை எல்லாம் உவகையிலாட்டிடும்
இசை வாரி பொழியும் குழல் ஊதி உலகை எல்லாம் உவகையில் ஆட்டிடும் வண்ண குயிலில் இசை வாரி பொழியும் குழல் ஊதி உலகை எல்லாம் உவகையில் ஆட்டிடும் கண்ணன் மதுர கீதம் ஏழீர் பண்ணும் வீணை மறந்து பரவசம் ஏறிட கண்ணன் மதுர கீதம். தன்னிலவு பொழியும் புண்ணிய பிருந்தாவனத்தில் தன்னிலவு பொழியும் புண்ணிய பிருந்தாவனத்தில் வெண்ணையுண்ட வாயன் வேங்குழல் பூதுரால் வெண்ணையுண்ட வாயன் வேங்குழல் பூதுரால் மண்ணும் விண்ணும் பறந்து மனக்கவலை ஒழிந்து மண்ணும் விண்ணும் பறந்து மனக்கவலை ஒழிந்து கண்களில் ஆனந்த கண்ணீர் பெருகுது கண்களில் ஆனந்த கண்ணீர் பெருகுது கண்ணன் மதுர கீதம் ஏழின் பண்டும் வீணை மறந்து பரவசம் எய்திட கண்ணன் மதுர கீதம் கேடி கேடி கேடி. ஒன்றுமில்லை மறைமூர்த்தி கண்ணா குறையொன்றுமில்லை கண்ணா குறை ஒன்றும் இல்லை கோவிந்தா குறையொன்றுமில்லை மறைமூர்த்தி கண்ணா குறையொன்றுமில்லை கண்ணா குறையொன்றும் இல்லை கோவிந்தா குறையொன்றுமில்லை மறைமூர்த்தி கண்ணா குறையொன்றும் இல்லை கண்ணா குறையொன்றும் இல்லை கோவிந்தா குறையொன்றுமில்லை மறைமூர்த்தி கண்ணா குறையொன்றுமில்லை கண்ணா குறையொன்றுமில்லை கோவிந்தா குறையொன்றுமில்லை மறைமூர்த்தி கண்ணா குறையொன்றும் இல்லை கண்ணா குறையொன்றும் இல்லை கோவிந்தா குறையொன்றுமில்லை. கண்ணுக்கு தெரியாமல் நிற்கின்றாய் கண்ணா கண்ணுக்கு தெரியாமல் நிற்கின்றாய் கண்ணா கண்ணுக்கு தெரியாமல் நின்றாலும் எனக்கு குறையொன்றுமில்லை மறைமூர்த்தி கண்ணா கண்ணுக்கு தெரியாமல் நிற்கின்றாய் கண்ணா கண்ணுக்கு தெரியாமல் நின்றாலும் எனக்கு குறையொன்றுமில்லை மறைமூர்த்தி கண்ணா வேண்டியதை தந்திட வெங்கடேசன் இங்கிருக்க வேண்டியது வேறில்லை மறைமூர்த்தி கண்ணா வேண்டியதை தந்திட
ಕಾವ್ಯಶ್ರೀ, ಕಯಲ್ಯ, ಮಾನ್ಯಾಪುರಂ, ಅಪರ್ಣಾ and Sneha. Now the Kavadi followed by the Tillana. அழகு தெய்வமாக வந்து பழனி மலை மீதில் நிற்கும் ஆதிசக்தி என்னை தந்த பாலம், அவன் அசுர தம்மை வென்ற வடிவேலன் வேலன். அழகு தெய்வமாக வந்து பழனி மலை மீதில் நிற்கும் ஆதிசக்தி என்னை தந்த பாலம், அவன் அசுர தம்மை வென்ற வடிவேலன். நல் அமுதம் என்னுமோர் தமிழில் பாடிடும் அன்பர் வாழவே கருணை செய்குவன், அமுதம் என்னுமோர் தமிழில் பாடிடும் அன்பர் வாழவே கருணை செய்குவன், அருளுகந்த குருவாம் உயர் சீலன், எங்கும் அருள் சுரந்து காக்கும் அனுகூலன். அழகு தெய்வமாக வந்து பழனி மலை மீதில் நிற்கும் பாலன், அவன் அசுர தம்மை வென்ற வடிவேலன். குழந்தையாக குமரனாக கோபநாடை துறவியாக கோலம் கொள்ளும் காட்சி என்ன சொல்வேன், கண்டு கூறுமாய் வீணைகள் யாவும் வெல்வேன். இந்த குவலயத்திலோர் கலியுகப் பெரும் கும்பிட்டெந்தல் விழிகள் நீங்க மகிழ்வேன், குமுறல் மொய்ந்து நல்ல வழி செல்வேன். அழகு தெய்வமாக வந்து பழனி மலை நீரில் நிற்கும் ஆதிசக்தி அன்னை தந்த பாலம், அவன் அசுர தம்மை வென்ற வடிவேலன். நீலமயில் மீறி ஏறி ஆவினன் கூடியில் தோன்றும் நிமலனாம் குழந்தை முருகேசன், உயர் நித்தில புன்முறுவல் வள்ளி நேசன். இந்த நீலிலந்தனில் அன்பு செய்திடும் அடியர் யாரையும் காத்து நின்றிடும், நீலிலந்தனில் அன்பு செய்திடும் அடியர் யாரையும் காத்து நின்றிடும் நித்திய ஜோதி வடிவமாம் பிரகாசம், உடன் நெஞ்சி நீங்காதெங்கும் அங்கு வாசம். நித்திய ஜோதி வடிவமாம் பிரகாசம், உடன் நெஞ்சி நீங்காதெங்கும் அங்கு வாசம். நித்திய ஜோதி வடிவமாம் பிரகாசம், உடன் நெஞ்சி நீங்காதெங்கும் அங்கு வாசம். பாபா முருகா வடிவேலழகா, பாபா முருகா வடிவேலழகா, பாபா முருகா வடிவேலழகா. த்ரித்ரிதானி தோம் த தீரனா, த்ரித்ரிதனோ தனத தீரனா, நா த்ரித்ரிதானி தோம் த தீரனா, த்ரித்ரிதனம் தனத தீரனா, நா த்ரித்ரிதானி தோம் த தீரனா, த்ரித்ரிதனோ தனத தீரனா, நா த்ரித்ரிதானி தோம் த தீரனா, த்ரித்ரிதனம் தனத தீரனா, நா த்ரித்ரிதானி தோம் த
ತೃತನೋ ತನ ತದಿರನ ನಾದೃದೃದ ನೀರೋಂತ ಧೀರನ 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 ತೃತನೋ ತನ ತದಿರನ ನಾದೃದೃತಾನಿ ತೋಂತ 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 ಧೀರನ ತೃತನೋ ತನ ತದಿರನ ನಾದೃದೃತಾನಿ ತೃತನೋ ತನ ತದಿರನ ನಾದೃದೃತಾನಿ ತೋಂತ ಧೀರನ 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 ನಾದೃದೃತಾನಿ ತೋಂತ ಧೀರನ ತೃತನೋ ತನ ತದಿರನ 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 ಧೀರನ ತೃತನೋ ತನ ತದಿರನ ನಾದೃದೃತಾನಿ ತೋಂತ ಧೀರನ ತನ್ನಂ ತನ್ನ ತರ ಧೀರನ ದೀಂ ತದೀಂ ದೀಂ ದೀಂ ತನ ಧೀರನ ಧೀರನ ತನ್ನೋ ತನ್ನ ತರ ಧೀರನ ದೀಂ ತದೀಂ ದೀಂ ದೀಂ ತನ ಧೀರನ ಧೀರನ ತದೀಂ ದೀಂ ತನನ ಧೀರನ ದೀಂ ತದೀಂ ಬೇತ್ಲಂ ಕಿಟದಕ ಜಣುದಕ ಕಿಟದಕ ಜಣುದಕ ಕಿಟದಕ ಜಣುದಕ ತನ್ನಂ ತನ್ನ ತದಿರನ ನಾದೃದೃತಾನಿ ತೋಂತ ಧೀರನ ತೃತನೋ ತನ ತದಿರನ ರಾಮನಾದ
ಪುರಬಾಲಕುಡು ಮುತ್ತು ರಾಮಲಿಂಗ ರಾಜೇಂದ್ರ ವಿಭೂತಿ ಅಭಿರಾಮಿ ದಯಮುಖ ರಕ್ಷೋಚುನಿ ವಾರಾಗಿ ರಾಜರಾಜೇಶ್ವರಿ ಶಂಕರಿ ರಾಮನಾದ ಪುರಬಾಲಕುಡು ಮುತ್ತು ರಾಮಲಿಂಗ ರಾಜೇಂದ್ರ ವಿಭೂತಿ ಅಭಿರಾಮಿ ದಯಮುಖ ರಕ್ಷೋಚುನಿ ವಾರಾಗಿ ರಾಜರಾಜೇಶ್ವರಿ ಶಂಕರಿ ರಾಮನಾದ ಪುರಬಾಲಕುಡು ಮುತ್ತು ರಾಮಲಿಂಗ ರಾಜೇಂದ್ರ ವಿಭೂತಿ ಅಭಿರಾಮಿ ದಯಮುಖ ರಕ್ಷೋಚುನಿ ವಾರಾಗಿ ರಾಜರಾಜೇಶ್ವರಿ ಶಂಕರಿ ರಾಮ್ ತಕಿಟ ನಿರಸನಿ ತಕದಿಮಿ ತಕಜಂ ಗಮದಗ ತಕಿಟ ಚಂ ತಕತಾಂ ತಕಿಟ ನಿರಸನಿ ತಕದಿಮಿ ತಕಜಂ ಗಮದಗ ರಕಿಟ ಜಂ ತಕಟ ಜಂ ಜಂ ಮಾಗರಿ ತಕಿಟ ಜಂ ನಿರಸನಿ ಸಾಮಗರಿ ತಕಿಟ ತದಿಗೆಣ ತುಂತನಂ ತನ ತದಿರನ ನಾದೃದಾನಿ ತೋಂ ತದಿರನ ತೃತನೋ ತನ ತದಿರನ ನಾದೃದಾನಿ ತೋಂ ತದಿರನ ತೃತನೋ ತನ ತದಿರನ ನಾದೃದಾನಿ ತೋಂ ತದಿರನ ತೃತನೋ ತನ ತದಿರನ ನಾದೃದಾನಿ ತೋಂ ಧೀರನ ಧೃತೃತಾನಿ ತೋಂ ಧೀರನ ಧೃತೃತಾನಿ ತೋಂ ಧೀರನ. ಅಂಬಿಗೆ ಜಗದಂಬಿಗೆ ವರದಾಂಬಿಗೆ ಶರಣಂ ಭಕ್ತ ಮಾನಸ ವಾಸಿನಿ ಸುರವಂದಿಟೆ ಶರಣಂ ಅಂಬಿಗೆ ಜಗದಂಬಿಗೆ ವರದಾಂಬಿಗೆ ಶರಣಂ ಭಕ್ತ ಮಾನಸ ವಾಸಿನಿ ಸುರವಂದಿಟೆ ಶರಣಂ ನಾದಲೋದ ಸುಧಾಮಯಿ ವೀಣಪಾಲಿನಿ ಶಂಕರಿ ಅಂಬಿಗೆ ಮೂಗಾಂಬಿಗೆ ಸುರವಂದಿಟೆ ಶರಣಂ ನಾದಲೋಕ ಸುಧಾಮಯಿ ವೀಣಪಾಲಿನಿ ಶಂಕರಿ ಅಂಬಿಗೆ ಮೂಕಾಂಬಿಗೆ ಸುರವಂದಿಟೆ ಶರಣಂ ಜ್ಞಾನದಾಯಿನಿ ಅಂಬಿಗೆ ಪತಿತ ಪಾವನಿ ಶಂಕರಿ ಅಂಬಿಗೆ ಮೂಕಾಂಬಿಗೆ ಸ್ವರವಂದಿಟೆ ಶರಣಂ ಜ್ಞಾನದಾಯಿನಿ ಅಂಬಿಗೆ ಪತಿತ ಪಾವನಿ ಶಂಕರಿ ಅಂಬಿಗೆ ಮೂಕಾಂಬಿಗೆ
स्वरवन्दिते शरणं स्वरवन्दिते शरणम्